ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ಸ್ ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿ ತುಂಬ ಚೆನ್ನಾಗಿರೋ ವ್ಲಾಗ್ಸ್ ಇದೆ. ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಲೇಟ್ ಮಾಡೋದು ಬೇಡ, ಫುಲ್ ವಿಡಿಯೋ ಸ್ಕಿಪ್ ಆಗ್ದಂಗೆ ವಿಡಿಯೋನ ನೋಡ್ಕೊಂಬನ್ನಿ. ಈ ನಡುವೆ ನಾನು ಸ್ವಲ್ಪ ರಂಗೋಲಿ ಪ್ಲೇಟಿಂದನೇ ರಂಗೋಲಿನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಟೈಮ್ ಸೇವ್ ಆಗುತ್ತೆ ನನಗೆ. ಸೊ ನಾನೇ ರಂಗೋಲಿ ಬಿಡ್ತಾ ಕೂತ್ಕೊಳ್ಳೋದ್ರಿಂದ ಸುಮಾರು ಟೈಮ್ ತಗೊಳುತ್ತೆ. ಹಾಗಾಗಿ ಜಸ್ಟ್ ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ರಂಗೋಲಿ ಪೌಡ್ರನ್ನ ಉದುರಿಸ್ಬಿಟ್ಟು ಚೆನ್ನಾಗಿ ಈ ಥರ ಹಾಕ್ಕೊಳ್ಬೋದು. ಒಂದು ಒಳ್ಳೆ ರಂಗೋಲಿ ಹಾಕ್ಕೋಬೋದು. ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಸ್ವಲ್ಪ ಇನ್ನೂ ಚೆನ್ನಾಗಿ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರಲಿ ಅಂತೇಳಿ ನಾನು ಹೂವು ಕೂಡ, ಫ್ರೆಶ್ ಆಗಿರೋ ಹೂವು ಕೂಡ ಅದಕ್ಕೆ ಹಾಕಿ ಒಂದು ಡೆಕೋರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಎದ್ದಿದ್ದು ಕೂಡ 5 ಗಂಟೆ ಆಗಿತ್ತು. ಎದ್ದು ಗುಡಿಸಿ ಆ್ಯಂಡ್ ಬಾಗಿಲು ತೊಳೆದು ರಂಗೋಲಿನ ಹಾಕಿ ಅದಾದಮೇಲೆ ಫ್ಲವರ್ ಡೆಕೋರೇಷನ್ ಮಾಡಿ, ಇದಾದಮೇಲೆ ಒಳಗಡೆ ಬಂದು ನನ್ನ ಎಕ್ಸಸೈಸ್ ಆಗಿರ್ಬೋದು, ಸ್ವಲ್ಪ ಹೊತ್ತು ಮೆಡಿಟೇಷನ್ನು, ಸೊ ಇದೆಲ್ಲ ಮಾಡಿ ಅದಾದಮೇಲೆ ನನ್ನ ಡೈಲಿ ರುಟೀನ್ನ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಇವಾಗ ನನಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ತುಂಬಾ ಕಷ್ಟ ಆಗುತ್ತೆ ಟೈಮ್ ಮ್ಯಾನೇಜ್ ಮಾಡೋದು. ಬರೀ ನಾನು ಸ್ಕೂಲ್ ಅಷ್ಟೇ ಅಲ್ಲ, ನಾನು ಟ್ಯೂಷನ್ ಕೂಡ ಮಾಡ್ತೀವಿ. ನಾವು ಟ್ಯೂಷನ್ ಕಡೆ ನೋಡ್ಕೋಬೇಕು, ಆ್ಯಂಡ್ ಸ್ಕೂಲು, ಮನೆ, ಮಗ, ಆ್ಯಂಡ್ ನನ್ನ ಜೊತೆಗೆ ಯೂಟ್ಯೂಬ್ ವರ್ಕು, ಇದೆಲ್ಲ ಮಾಡಿಕೊಂಡು ನಿಜವಾಗ್ಲೂ ತುಂಬಾ ಕಷ್ಟ ಇರುತ್ತೆ. ಬಟ್ ಆ ಕಷ್ಟನ ಇಷ್ಟಪಟ್ಟು ಮಾಡೋದ್ರಲ್ಲೇ ಒಂದು ಖುಷಿ ಸಿಗುತ್ತೆ. ಸೊ ನಾನು ಅದನ್ನು ಕಷ್ಟ ಅಂದ್ಕೊಳ್ಳಲ್ಲ, ಅದು ನನ್ನ ಜವಾಬ್ದಾರಿ ಅಂದ್ಕೊಳ್ತೀನಿ. ಪ್ರತಿಯೊಂದು ನಾವು ಏನೇ ಒಂದು ಕೆಲಸ ಮಾಡಬೇಕಂದ್ರೆ ಅದರಲ್ಲಿ ಒಂದು ಪ್ಯಾಷನ್ ಇರಬೇಕಂತೆ. ಸೊ ಆ ಪ್ಯಾಷನಿಂದ ನಾನು ನನ್ನ ಕೆಲಸನ ಮಾಡ್ತಾಯಿದ್ದೀನಿ. ಹಾಗಾಗಿ ಅದೇನು ನನಗೆ ಕಷ್ಟ ಅಂತ ಅನಿಸಲ್ಲ. ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಎಲ್ಲರೂ ಕೇಳ್ತಾರೆ. ಸಣ್ಣ ಪುಟ್ಟದನ್ನ ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ, ಸೊ ಎಲ್ಲ ಹೇಳ್ತಾರೆ ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ ಅಂತ. ನಿಜ, ಹಣೆ ಬರವನ್ನು ಯಾರೂ ಬದಲಾಯಿಸೋಕ್ಕಾಗಲ್ಲ. ಬಟ್ ನಮ್ಮ ಹವ್ಯಾಸಗಳನ್ನು ನಾವು ಖಂಡಿತವಾಗ್ಲೂ ಬದಲಾಯಿಸ್ಕೊಳ್ಬೋದು. ಸೊ ನಮ್ಮ ಹವ್ಯಾಸಗಳು ಬದಲಾದಾಗ ನಾವು ಆ್ಯಕ್ಟಿವ್ ಆಗಿರ್ತೀವಿ, ಆ್ಯಂಡ್ ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬಿಕೊಳ್ಳುತ್ತೆ. ಹಾಗಾಗಿ ನನಗೆ ಯಾವುದೇ ರೀತಿ ಬೋರ್ ಅನಿಸಲ್ಲ, ಯಾವುದೇ ರೀತಿ ಬೇಜಾರು ಅನಿಸಲ್ಲ. ಸ್ವಲ್ಪ ಫಿಸಿಕಲಿ ಕಷ್ಟ ಆಗುತ್ತೆ, ಬಟ್ ನೋ ಪ್ರಾಬ್ಲಮ್. ಅದನ್ನು ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ನಾನು ಯೂಟ್ಯೂಬ್ ಆಗಿರ್ಬೋದು, ನನ್ನ ಟೀಚಿಂಗ್ ಜಾಬ್ ಆಗಿರ್ಬೋದು, ಆ್ಯಂಡ್ ನನ್ನ ಟ್ಯೂಷನ್ ಆಗಿರ್ಬೋದು, ಆ್ಯಂಡ್ ನನ್ನ ಫ್ಯಾಮಿಲಿ ಮೇಂಟೆನೆನ್ಸ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ನನಗೆ ತುಂಬಾ ಇಂಟ್ರೆಸ್ಟಿಂದ, ತುಂಬಾ ಪ್ರೀತಿಯಿಂದ ಮಾಡ್ತೀನಿ. ಹಾಗಾಗಿ ನನಗೆ ಅದು ಯಾವುದು ಕಷ್ಟ ಅಂತ ಅನಿಸಿಲ್ಲ. ಯೂಟ್ಯೂಬನ್ನ ಅಷ್ಟೇ ನಾನು ತುಂಬ ಇಷ್ಟಪಟ್ಟು ಏನೋ ಮಾಡಬೇಕಲ್ಲ ಅಂತ ಮಾಡಲ್ಲ. ನೀವು ನೋಡ್ತಾ ಇರ್ಬೋದು, ವಿಡಿಯೋ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಅದರ ಪ್ರತಿಯೊಂದು ನೀಟ್ನೆಸ್ ಆಗಿ ನಾನು ಅದನ್ನು ಎಷ್ಟೇ ಸಮಯ ತೊಗೊಂಡ್ರೂ ಪರವಾಗಿಲ್ಲ. ಎಡಿಟಿಂಗ್ ಮಾಡಲಿಕ್ಕೆ 2 ಅವರ್ ಮೇಲೆ ಟೈಮ್ ತಗೊಳುತ್ತೆ, ಪರವಾಗಿಲ್ಲ. ಆದರೂ ಕೂಡ ನಾನು ಅದನ್ನು ತುಂಬ ಇಷ್ಟಪಟ್ಟು ಮಾಡಿ ಮುಗಿಸಿ ನಾನು ಮಲಗೋ ಅಷ್ಟರಲ್ಲಿ 1 ಗಂಟೆ ಆಗುತ್ತೆ. ಬೆಳಗ್ಗೆ ಮತ್ತು ಅಗೇನ್ ನಾನು 5 o'clock ಎದ್ದೇಳಲೇಬೇಕು. ಎದ್ದಿಲ್ಲ ಅಂದರೆ ಈ ಥರದ ಎಲ್ಲ ಕೆಲಸಗಳನ್ನು ಮ್ಯಾನೇಜ್ ಮಾಡೋದು ನಾನು ತುಂಬ ಕಷ್ಟ ಆಗುತ್ತೆ. ಸೊ ನಾನು ಹೀಗೆಲ್ಲ ಟೈಮ್ ಮ್ಯಾನೇಜ್ ಮಾಡ್ತೀನಿ ಅಂಥೇಳಿ ಡೀಟೇಲ್ ವಿಡಿಯೋನ ನಿಮ್ಗೆ ಇನ್ನೊಂದು ಸಲ ಹಾಕ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಟ್ಯೂಷನ್ ಸ್ಟಾರ್ಟ್ ಮಾಡಿದರೆ ಸಾಂಬಾರನ್ನ ಬೆಳಗ್ಗೆನೇ ಮಾಡಿಟ್ಬಿಡ್ತೀನಿ. ನಾನು ರೈಸ್ ಮಾಡಿದ್ದೆ, ಮಧ್ಯಾಹ್ನಕ್ಕೆ ರೈಸ್ ಬೇಕಾಗತ್ತೆ ಅಂಥೇಳಿ ಹಸ್ಬೆಂಡ್ಗೆ. ಸ್ವಲ್ಪ ಪಾಯಸ ಕೂಡ ನಾನು ಮಾಡ್ಕೊಂಡಿದ್ದೆ. ಸಾಂಬಾರು ಬೆಳಗ್ಗೆ ಮಾಡಿ ಇಟ್ಕೊಳ್ಳೋದ್ರಿಂದ ನಾನು ಬಂದು ಟ್ಯೂಷನ್ ಮಾಡಿ ಸ್ವಲ್ಪ ಹೊತ್ತು ಲೇಟ್ ಆದರೂ ನಡೆಯುತ್ತೆ. ಮತ್ತು ನಮ್ಮ ಮನೆಯಲ್ಲಿ ಊಟ ಯಾವಾಗಲೂ 8 ಗಂಟೆ ಒಳಗಡೆ ರೆಡಿ ಇರಬೇಕು ಶಿವು ಅವ್ರಿಗೆ. ಸೊ ಹಾಗಾಗಿ ನಾನು ಸಾಂಬಾರು ಮಾಡಿದ್ದೆ. ಇದು ಸದಕಿನ ರವೆ ಉಪ್ಪಿಟ್ಟು, ಊರಿಂದ ನಮ್ಮ ಅತ್ತೆ ರವೆ ಕಳಿಸಿದ್ರು. ಇದು ನಾಟಿ ರವೆ, ತುಂಬ ಚೆನ್ನಾಗಿರುತ್ತೆ ಈ ಉಪ್ಪಿಟ್ಟು. ಬೆಳಗ್ಗೆ ಸ್ಕೂಲಿಗೆ ಟೈಮ್ ಆಯ್ತು ಅಂತ ಹೇಳಿ ರೆಡಿ ಆಗಿಬಿಟ್ಟು ಹೊರಟೆ. ಅದೇ ನಾನು ಲಾಸ್ಟ್ ವಿಡಿಯೋ ಅಲ್ಲೂ ಹೇಳಿದೆ, ಕೆಲಸ ಅಂತ ಬಂದಾಗ ನಮ್ಮ ಕಮಿಟ್ ಆಗಿರ್ತೀವಿ ಒಂದು ಕೆಲಸಕ್ಕೆ, ನಾವು ಅದಕ್ಕೆ ಸರಿಯಾದ ಸಮಯಕ್ಕೆ ನಾವು ಹೋಗಬೇಕು. ಸಮಯ ಪ್ರಜ್ಞೆ ಇಲ್ಲ ಅಂದರೆ ನಮಗೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸೊ ಸಮ್ ಟೈಮ್ ಏನು ಮಾಡ್ತೀನಿ, ನಾನು ಬ್ರೇಕ್ಫಾಸ್ಟ್ ಮಾಡಿರೋದು ಎಲ್ಲ ಪಾತ್ರೆಗಳು ಹಾಗೆ ಇರುತ್ತೆ. ಒಂದೊಂದ್ಸಲ ನಾನು ಕೂಡ ಕಿಚನ್ನ ಹಾಗೆ ಬಿಟ್ಟು ಹೋಗಿರ್ತೀನಿ. ಟೈಮ್ ಇದ್ರೆ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಆಯಾ ವಸ್ತು ಎಲ್ಲೆಲ್ಲಿರುತ್ತೋ ಅಲ್ಲಿ ಜೋಡಿಸ್ಬಿಡ್ತೀನಿ. ಅರ್ಧ ಪಾತ್ರೆ ತೊಳೆದೆ, ಇನ್ನು ಅರ್ಧ ಪಾತ್ರೆ ತೊಳೆಯೋ ಅಷ್ಟು ಟೈಮ್ ಇರಲಿಲ್ಲ. ಆ್ಯಂಡ್ ನಾನು ರೆಡಿ ಆಗಬೇಕು, ಮಗನ ರೆಡಿ ಮಾಡಿಸ್ಬೇಕು. ಆ್ಯಂಡ್ ಓಂಕಾರ ಕೂಡ 9 o'clock ಸ್ಕೂಲ್ ಇರೋದ್ರಿಂದ ಅವನಿಗೂ ಕೂಡ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಹಿಂಗೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನು ಬಿಟ್ಟು ಹೋಗಿರ್ತೀನಿ. ಬಂದಾದ್ಮೇಲೆ ಆರಾಮಾಗಿ ಒಂದು ಸ್ವಲ್ಪ ಟೀ ಎಲ್ಲ ಕುಡಿದು ಅಥವಾ ಏನಾರು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಆದ್ಮೇಲೆ ನನ್ನ ರುಟೀನ್ನ ನಾನು ಸ್ಟಾರ್ಟ್ ಮಾಡ್ತೀನಿ, ಈವ್ನಿಂಗ್ ರುಟೀನ್ನ ಯಾವಾಗಲೂ.
ಸೊ ಈಗ ಸ್ಕೂಲಿಂದ ಬಂದೆ, ಪಾತ್ರೆಗಳು ನೋಡ್ತಾ ಇದ್ರೆ ಏನೋ ಒಂಥರ ಇರಿಟೇಷನ್ ಆಗುತ್ತೆ. ಯಾಕಂದ್ರೆ ಅಡುಗೆ ಮನೆ ನಾವು ಬಂದ ತಕ್ಷಣ ಕ್ಲೀನ್ ಆಗಿ ಇದ್ಬಿಟ್ರೆ ನಮ್ಮ ಕೆಲಸಗಳು ಕೂಡ ಚೆನ್ನಾಗಿ ಹೋಗುತ್ತೆ. ಬಟ್ ಸಮ್ಟೈಮ್ಸ್ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಸೊ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಈಗ ನಾನು ಪಾತ್ರೆನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಏನಾದರೂ ಮಗುಗೆ ಮ್ಯಾಂಗೋ ಲಸ್ಸಿ ಕೇಳ್ತಾ ಇದ್ದ ಓಂಕಾರು, ಮತ್ತು ಮನೆಯವರು ಬಂದಿದ್ದಾರೆ. ಸೊ ಹಂಗಾಗಿ ಸ್ವಲ್ಪ ಮ್ಯಾಂಗೋ ಲಸ್ಸಿ ಮಾಡ್ಕೊಂಡು ಕುಡಿಯೋಣ. ಟೀ ಕಾಫಿ ಬದಲಾಗಿ ಮ್ಯಾಂಗೋ ಲಸ್ಸಿ ಮಾಡ್ಬಿಡೋಣ. ಬನ್ನಿ ಬನ್ನಿ. ಓಂಕಾರ್ ತುಂಬ ಹಠ ಮಾಡ್ತಾ ಇದ್ದ. ಆಮೇಲೆ ಕಿಚನ್ ಕ್ಲೀನ್ ಮಾಡ್ಕೊಳಮ್ಮ, ನನಗೆ ಲಸ್ಸಿ ಮಾಡಿಕೊಡು ಅಂಥೇಳಿ. ಅದಕ್ಕೆ ಫಸ್ಟ್ ನಾನು ಪಾತ್ರೆ ತೊಳೆಯೋದನ್ನು ಬಿಟ್ಟು ಲಸ್ಸಿ ಮಾಡ್ಕೊಡೋಕ್ಕಂಥೇಳಿ ಮ್ಯಾಂಗೋ ಪಲ್ಪ್ ರೆಡಿ ಮಾಡಿ ಇಟ್ಟಿದ್ದೆ ಬೆಳಗ್ಗೆನೆ. ಸೊ ಟೈಮ್ ಇದ್ದಾಗ ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಡ್ಜಲ್ಲಿ. ಅದಕ್ಕೆ 1/4 ಲೀಟ್ರಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಮ್ಯಾಂಗೋ ಹಣ್ಣನ್ನು ಬಿಡಿಸಿ ಪಲ್ಪನ್ನ ಎತ್ತಿಟ್ಕೊಂಡಿದ್ದೆ. ಇಲ್ಲಿ ಮ್ಯಾಂಗೋ ಲಸ್ಸಿ ಅಂದರೆ ಸಾಮಾನ್ಯವಾಗಿ ಸಕ್ಕರೆ ಬಳಸ್ತಾರೆ. ಸೊ ನಿಮಗೂ ಗೊತ್ತಿದೆ, ನಾನು ಸಕ್ಕರೆನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಕ್ಕರೆ ಹೆಚ್ಚಾಗಿ ನಾವು ಬಳಸೋದೇ ಇಲ್ಲ. ಸೊ ಹಾಗಾಗಿ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ಹಾಕ್ಕೊಂಡೆ. 1 ಟೇಬಲ್ ಸ್ಪೂನಷ್ಟು ಗೋಡಂಬಿ ಪೌಡರ್ ಆ್ಯಂಡ್ 1 ಟೇಬಲ್ ಸ್ಪೂನಷ್ಟು ಪಿಸ್ತಾ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ನಿಮಗೆ ಒಂದು ಸೂಪರ್ ಆಗಿರುವಂಥ, ಟೇಸ್ಟಿಯಾಗಿರುವಂಥ, ಹೆಲ್ದಿಯಾಗಿರುವಂಥ ಲಸ್ಸಿ ಕೂಡ ತಯಾರಾಗುತ್ತೆ. ಐಸ್ ಕ್ಯೂಬ್ ಹಾಕ್ಕೊಳ್ತಾರೆ ಹೆಚ್ಚಾಗಿ, ಬಟ್ ನಾನು ಐಸ್ ಕ್ಯೂಬ್ನ ಬಳಸಲ್ಲ. ಆದಷ್ಟು ತುಂಬ ಕೋಲ್ಡ್ ಮಗು ಕೊಡೋದ್ರಿಂದ ತುಂಬ ಕೋಲ್ಡ್ ಆಗಿರೋದು ಕೊಡೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮೊಸರನ್ನ ಫ್ರಿಡ್ಜಲ್ಲೇ ಇಟ್ಟಿದ್ದೆ, ಸೊ ಹಾಗಾಗಿ ಸ್ವಲ್ಪ ಚಿಲ್ಲಾಗಿರುತ್ತೆ. ಹಂಗಾಗಿ ನಾನು ಯಾವುದೇ ರೀತಿ ಐಸ್ ಕ್ಯೂಬ್ಸ್ಗಳನ್ನು ಬಳಸಲ್ಲ. ಆದಷ್ಟು ನಮ್ಮ ಹೆಲ್ತ್ ಕಾನ್ಸಿಯಸ್ ನೋಡಿಕೊಂಡು ನಮ್ಮ ಬಾಯಿಗೂ ರುಚಿ ಕೊಡಬೇಕು, ಜೊತೆಗೆ ನಮ್ಮ ಹೆಲ್ತ್ಗೂ ಕೂಡ ಅದು ತುಂಬ ಎಫೆಕ್ಟಿವ್ ಆಗಿರಬಾರ್ದು. ನಮ್ಮ ಹೆಲ್ತ್ ಹಾಳಾಗುವಂಥ ಒಂದು ರೆಸಿಪಿಗಳನ್ನು ನಾವು ಟ್ರೈ ಮಾಡಲೇಬಾರ್ದು. ಸೊ ಹೆಲ್ತ್ ಬಗ್ಗೆನೂ ನಮಗೆ ಕಾಳಜಿ ಇರಬೇಕು. ಸ್ವಲ್ಪ ಫ್ರೂಟಿ ಹಾಕಿಬಿಟ್ಟು ಈಗ 3 ಜನಕ್ಕೆ ನಾನು ಲಸ್ಸಿನ ರೆಡಿ ಮಾಡಿಕೊಂಡೆ. ಶಿವು ಅವರು ಕೂಡ ಟೀ ಕಾಫಿ ಅವರಿಗೆ ಅಂಥ ಅಭ್ಯಾಸ ಇಲ್ಲ. ಸೊ ನಾವು ಬಲವಂತ ಮಾಡಿಕೊಟ್ರೆ ಒಂದು ಸ್ವಲ್ಪ ಟೀ ಕಾಫಿ, ಅದು ಸಂಜೆ ಹೊತ್ತು ಕುಡಿತಾರೆ. ಮಾರ್ನಿಂಗ್ ಅವರು ಟೀ ಕಾಫಿ ಕುಡಿಯೋದು ತುಂಬಾ ರೇರು. ನಾವು ಬಲವಂತವಾಗಿ ಅವರಿಗೆ ಕೊಡಬೇಕಷ್ಟೆ. ಈಗ ಸ್ವಲ್ಪ ಹೌದಲ್ವಾ, ನನಗೂ ಕೂಡ ಟಯರ್ಡ್ ಆಗಿತ್ತು. ಸ್ವಲ್ಪ ಹೊತ್ತು ಲಸ್ಸಿ ಗಿಸಿ ಕುಡ್ಕೊಂಡು ನಾವು ಆಮೇಲೆ ನನ್ನ ಮುಂದಿನ ಕೆಲಸ ಮಾಡೋಣ ಅಂಥೇಳಿ ಈಗ 3 ಜನಕ್ಕೆ ಸರ್ವ್ ಮಾಡಿಕೊಂಡು ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಫ್ಯಾಮಿಲಿ ಜೊತೆ ಮಾತಾಡ್ತಾ ಈ ಥರ ನಾವು ಒಂದು ಟೈಮ್ ಸ್ಪೆಂಡ್ ಮಾಡಿಕೊಂಡು, ಈ ಥರ ತಿನ್ನೋವಾಗ ಏನಾದರೂ ಈ ಥರದನ್ನ ಕುಡಿಯೋವಾಗ ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗತ್ತೆ. ಸೊ ಶಿವವ್ರಿಗೂ ಕೂಡ ಕೊಟ್ಟೆ. ಅದಾದಮೇಲೆ ಓಂಕಾರಿಗೂ ಕೊಟ್ಟೆ. ಓಂಕಾರ ವಿಡಿಯೋ ಮಾಡ್ತಾಯಿದ್ದ. ಆ್ಯಂಡ್ ಶಿವು ಅವ್ರಿಗೆ ಅಷ್ಟಾಗಿ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಆಗಲ್ಲ. ಸೊ ಕುತ್ಕೊಂಡು ಮಾತಾಡ್ತಾ ಇದ್ವಿ ಇಬ್ಬರು. ತುಂಬ ಚೆನ್ನಾಗಿದೆ ಅಂತ ಶಿವು ಕೂಡ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿ ಬಂದಿದೆ ಲಸ್ಸಿ, ಬೆಲ್ಲ ಹಾಕಿರೋದ್ರಿಂದ ಏನೋ ಒಂಥರ ಡಿಫ್ರೆಂಟ್ ಫ್ಲೇವರ್ ಇದೆ ಅಂತ ಅದನ್ನೇ ಡಿಸ್ಕಸ್ ಮಾಡ್ತಾಯಿದ್ವಿ. ಮತ್ತು ಎವ್ರಿ ಡೇ ಸ್ಕೂಲಲ್ಲಿ ಏನಾಗುತ್ತೆ, ಏನಾಯಿತು ಎಲ್ಲನೂ ಪ್ರತಿಯೊಂದು ಅವ್ರು ವಿಚಾರಿಸ್ತಾರೆ. ಹೇಗಿತ್ತು ಇವತ್ತಿನ ದಿನ, ಹೇಗೆ ಕಳೆದೆ ಎಲ್ಲನೂ ಕೇಳ್ತಾರೆ. ಮಗುಗಾಗಲಿ ನನಗಾಗಲಿ ಕೂತ್ಕೊಂಡು ಒಂದಷ್ಟು ವಿಷಯಗಳನ್ನು ಮಾತಾಡ್ಕೊಳ್ತೀವಿ. ಸೊ ಮಾತಾಡ್ತಾ ಲಸ್ಸಿ ಕುಡಿದು. ತುಂಬ ಇನ್ವೆಸ್ಟ್ ಮಾಡಬಾರ್ದು. ಕಾಂಟ್ರಾಸ್ಟ್ ಬ್ಲೌಸ್ ಇದು. ಸ್ಯಾರಿ ಬಂದಿದ್ದು ಪ್ಯಾರೆಟ್ ಗ್ರೀನ್. ನೋಡಿ, ನಾನೇನು ಡಿಸೈನ್ ಮಾಡಿಸಲ್ಲ, ಸಿಂಪಲ್ಲಾಗಿ ರೌಂಡ್ ನೆಕ್ ಈ ಥರ ಕೊಡಿಸಿರ್ತೀನಿ, ಟೈ ಮಾಡಿಸಿರ್ತೀನಿ. ರೌಂಡ್ ನೆಕ್ಕು ಆ್ಯಂಡ್ ಈ ಥರ ಟೈ ಮಾಡಿಸಿರ್ತೀನಿ. ಮೆಗಾ ಸ್ಲೀವ್ಸ್ ಇದು ಚೆನ್ನಾಗಿದೆ. ಇದಕ್ಕೆ ಪ್ಯಾರೆಟ್ ಗ್ರೀನ್ ಸ್ಯಾರಿ ಬರುತ್ತೆ. ಸೊ ಯಾವಾಗಾದರೂ ವೇರ್ ಮಾಡಿದಾಗ ನೋಡ್ಬೋದು ನೀವು. ಇದೊಂದು ಬ್ಲೌಸ್ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ನಮಗೆ ಟೀಚರ್ಸ್ಗೆ ಪ್ರೋಗ್ರಾಮ್ ಓದೋದು ಏನೇನೋ ಇದ್ದೇ ಇರುತ್ತೆ. ವೇಸ್ಟ್ ಅಂತೂ ಆಗಲ್ಲ. ಚೆನ್ನಾಗಿ ನಾನಂತೂ ಸ್ಟೈಲ್ ಮಾಡ್ತೀನಿ, ಅದರಲ್ಲೇ ಏನೂ ಮುಜುಗರ ಇಲ್ಲ. ನನಗೆ ಇಷ್ಟ, ಬಟ್ಟೆ ಚೆನ್ನಾಗಿ ಹಾಕಬೇಕು, ಅದೆಲ್ಲ ಇಷ್ಟ. ನೆಕ್ಸ್ಟ್ ಶಿವ ಅವರ ಆ್ಯನಿವರ್ಸರಿ ಕೊಡಿಸಿರೋ ಸೀರೆ ಇತ್ತಲ್ಲ, ಬ್ಲೂ ಸ್ಯಾರಿ, ಒಂಥರ ಸ್ಕೈ ಬ್ಲೂ ಅಲ್ಲಿ, ಆ ಸೀರೆ ಬ್ಲೌಸ್ ಇದು. ಇದು ಕೂಡ ಅಷ್ಟೇ, ಏನೂ ಡಿಸೈನ್ ಮಾಡಿಸಿಲ್ಲ, ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಆ್ಯಂಡ್ ನೆಕ್ ಡಿಸೈನ್ನ ಈ ಥರ ಕೊಡಿಸಿದ್ದೀನಿ ಅಷ್ಟೇ. ಸೊ ಇನ್ನೂ ಸೀರೆ ವೇರ್ ಮಾಡಿಲ್ಲ. ಅದು ಒಂದು ಮಾತ್ರ ವೇರ್ ಮಾಡಿದೆ ಎಲ್ಲೋ, ಇನ್ನೆರಡು ಸೀರೆ ಹಾಗೆ ಇದೆ.
ಯಾವಾಗಾದರೂ ವೇರ್ ಮಾಡಿದಾಗ ತೋರಿಸ್ತೀನಿ. ಬ್ಲೌಸ್ ಅಂತೂ ಒಂದೊಂದೇ ಸ್ಟಿಚ್ ಮಾಡಿಸಿ ಇಟ್ಕೊತಾ ಇದ್ದೀನಿ. ಏನಾದ್ರು ಪ್ರೋಗ್ರಾಮ್ ಇದ್ದಾಗ ಹಾಕ್ಕೊಳ್ತೀನಿ ಸೀರೆನ. ಚೆನ್ನಾಗಿದೆ ಇದು. ಈಗ ನಾನೊಂದು ಸೊಪ್ಪಿನ ಪಲ್ಯ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಸೊಪ್ಪಿನ ಪಲ್ಯ ಎಲ್ಲರೂ ಮಾಡ್ತೀರಾ, ಬಟ್ ನಮ್ಮ ಉತ್ತರ ಕರ್ನಾಟಕದ ಸೈಡಲ್ಲಿ ನಾವು ಬೇಳೆಕಾಳು ಅಥವಾ ಹೆಸರು ಬೇಳೆನ ಬಳಸ್ಕೊಂಡು ನಾವು ಸೊಪ್ಪಿನ ಪಲ್ಯ ಮಾಡ್ತೀವಿ. ಅದನ್ನು ಶೇರ್ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ, 1 ಟೇಬಲ್ ಸ್ಪೂನ್ ಜೀರಿಗೆ, ಸಿಪ್ಪೆ ತೆಗೆದೇ ಜಜ್ಜಿರುವಂಥ ಬೆಳ್ಳುಳ್ಳಿನ, 1 ಗೆಡ್ಡೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಸೊಪ್ಪಿನ ಪಲ್ಯಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ. ಈರುಳ್ಳಿನ ಸಣ್ಣಕ್ಕೆ ಚಾಪ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ 1 ಗೆಡ್ಡೆಯಷ್ಟು. ಮತ್ತು ಸೊಪ್ಪು ಪಲ್ಯ ಮಾಡುವಾಗ ಉಪ್ಪನ್ನು ಸ್ವಲ್ಪ ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಆ್ಯಂಡ್ ಹಸಿರು ಗ್ರೀನ್ ಚಿಲ್ಲಿ ಪೇಸ್ಟನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಯಾವಾಗಲೂ ವೀಕ್ಲಿ ಒನ್ಸ್ ಮಾಡಿಟ್ಕೊಂಡಿರ್ತೀವಿ. ಸಾಮಾನ್ಯವಾಗಿ ಪಲ್ಯಗಳಿಗೆಲ್ಲ ಬಳಸ್ತೀವಿ. ನಿಮಗೂ ಗೊತ್ತಿರ್ಬೋದು, ಉತ್ತರ ಕರ್ನಾಟಕದವರು ಸ್ವಲ್ಪ ಗ್ರೀನ್ ಚಿಲ್ಲಿ ಪೇಸ್ಟನ್ನು ಜಾಸ್ತಿ ಪಲ್ಯಗಳಿಗೆಲ್ಲ ಬಳಸ್ತೀವಿ ಅಂತ. ಹೆಸರು ಬೇಳೆನ ನಾನು ಒಂದು 20 ಮಿನಿಟ್ಸ್ ನೆನೆಯೋಕೆ ಬಿಟ್ಟಿದ್ದೆ. ಚೆನ್ನಾಗಿ ನೆನೆದಿತ್ತು. ಸೊಪ್ಪನ್ನ ಇಲ್ಲಿ ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಒಂದು 2-3 ಥರ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ರಾತ್ರಿ ಊಟಕ್ಕೆ ಮಾಡ್ಕೊಳ್ತಾ ಇದ್ದೀವಿ. ಬೆಳಗ್ಗೆ ನೀವು ನೋಡಿದ ಹಾಗೆ ನುಗ್ಗೆಕಾಯಿ ಸಾಂಬಾರು ಇತ್ತು, ಆ್ಯಂಡ್ ಮತ್ತೆ ಬಿಸಿಯಾಗಿ ರೈಸ್ ಮಾಡಿದ್ದೆ, ಆ್ಯಂಡ್ ಮುದ್ದೆ ಕೂಡ ಮಾಡಿದ್ದೆ. ಹಾಗಾಗಿ ಇದನ್ನು ರಾತ್ರಿ ಊಟಕ್ಕೆ ಸೈಡ್ಗೆ ಸೊಪ್ಪಿನ ಪಲ್ಯನೂ ಇರಲಿ ಅಂತ ಮಾಡ್ಕೊಳ್ತಾ ಇರೋದು. ಸ್ವಲ್ಪ ಪ್ರಮಾಣದಲ್ಲೇ ಮಾಡ್ಕೊತಾ ಇದ್ದೀನಿ. ಸೊ ಈಗ ಚೆನ್ನಾಗಿ ಹೆಸರು ಬೇಳೆ ಸೊಪ್ಪು ಎಲ್ಲ ಹಾಕಾದ್ಮೇಲೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಸೊಪ್ಪಿನಲ್ಲಿ ಸಾಕಷ್ಟು ನೀರಿನ ಅಂಶ ಇರುತ್ತೆ. ಹೆಸರು ಬೇಳೆಯಲ್ಲೂ ಕೂಡ ನೀರಿನ ಅಂಶ ಇರುತ್ತೆ. ಚೆನ್ನಾಗಿ ನೆನೆದಿರೋಂಥ ಹೆಸರು ಬೇಳೆ ಬೇರೆ. ಸ್ವಲ್ಪ ಇದಕ್ಕೆ ನಾವು ಅರಿಶಿಣದ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಸಾಮಾನ್ಯವಾಗಿ ಕೆಲವರು ಸೊಪ್ಪು ಪಲ್ಯಗೆ ಅರಿಶಿಣದ ಪೌಡ್ರನ್ನ ಸ್ಕಿಪ್ ಮಾಡ್ತಾರೆ, ಬಟ್ ಇಮ್ಯುನಿಟಿ ಇರೋವಂಥ ಒಂದು ಸ್ಪೈಸಸ್ ಅದು. ಸೊ ಸ್ವಲ್ಪನಾದರೂ ಅರಿಶಿನ ಊಟದಲ್ಲಿ ಸೇರಬೇಕು. ಹಾಗಾಗಿ ನನಗಿಷ್ಟ ಆಗುತ್ತೆ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡೆ, ಬೇಡ್ತಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸೊಪ್ಪಿನ ಪಲ್ಯ ಕಂಪ್ಲೀಟಾಗಿ ರೆಡಿಯಾಗಿರುತ್ತೆ. ಇದಕ್ಕೆ ಹಸಿ ತೆಂಗಿನಕಾಯಿ ತುರಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೋಬಾರ್ದು, ತೆಂಗಿನಕಾಯಿ ತುರಿ ಅಷ್ಟು ಚೆನ್ನಾಗಿರಲ್ಲ. ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಸಣ್ಣ ಉರಿಯಲ್ಲಿ 1 ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ಬಿಟ್ರೆ ಒಂದು ಹೆಲ್ದಿಯಾಗಿರುವಂತಹ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುವಂತಹ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಸೊಪ್ಪು ತಂಪಾಗಿರುತ್ತೆ ದೇಹಕ್ಕೆ, ಆ್ಯಂಡ್ ಹೆಸರುಬೇಳೆ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ದೇಹವನ್ನು ತಂಪಾಗಿ ಇಡುತ್ತೆ ಹೆಸರುಬೇಳೆ ಕೂಡ. ಹಾಗಾಗಿ ಈ ಥರದ ಒಂದಷ್ಟು ಪಲ್ಯಗಳನ್ನು ಕೂಡ ನಾವು ಊಟದಲ್ಲಿ ಇನ್ಕ್ಲೂಡ್ ಮಾಡ್ಕೋತೀವಿ. ನಿಮಗೆ ಗೊತ್ತಿರ್ಬೋದು, ಉತ್ತರ ಕರ್ನಾಟಕ ತುಂಬ ಬಿಸಿಲು ಇರುವಂಥ ಒಂದು ಪ್ರದೇಶ ಅಂತ. ಸೊ ನಾವು ಹಸಿಮೆಣಸಿನ್ಕಾಯಿ ಪೇಸ್ಟು ಇದೆಲ್ಲ ತಿಂದರೂ ಕೂಡ ಯಾಕೆ ಹೆಲ್ದಿಯಾಗಿರ್ತೀವಿ ಅಂದರೆ ಈ ಥರದ ಅಡುಗೆಗಳನ್ನು ಸಹ ನಾವು ಮಾಡ್ಕೊಳ್ತೀವಿ. ಅದಾದ ನಂತರ ಮೊನ್ನೆ ಬ್ಯಾಂಗಲ್ಸ್ ವೀಡಿಯೋ ಮಾಡೋಕ್ಕೆ ಅಂತ ನಾನು ಬ್ಯಾಂಗಲ್ಸ್ ಎಲ್ಲ ಹಾಗೇ ಇಟ್ಟಿದ್ದೆ, ಅಂದರೆ ಆರ್ಗನೈಸ್ ಮಾಡಿ ಇಟ್ಟಿರಲಿಲ್ಲ, ಬಾಕ್ಸಲ್ಲೇ ಇಟ್ಟಿದ್ದೆ. ಇವಾಗ ಎಲ್ಲನೂ ತೆಗೆದು ಒಂದೊಂದನ್ನೇ ನಾನು ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಈ ಥರ ಇಟ್ಕೊಂಡ್ರೆ ನಮಗೂ ಕೂಡ ನೀಟಾಗಿರುತ್ತೆ, ವೇರ್ ಮಾಡುವಾಗೂ ಕಷ್ಟ ಅನಿಸಲ್ಲ. ಆ್ಯಂಡ್ ಈ ರೀತಿಯಲ್ಲಿ ನಾನು ಬಾಕ್ಸಲ್ಲಿ ಆರ್ಗನೈಸ್ ಮಾಡಿ ಸರಿಯಾಗಿ ಜೋಡಿಸಿ ಇಟ್ಕೊಳ್ತೀನಿ. ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ. ಯಾವಾಗ ಫ್ರೀ ಅನಿಸುತ್ತೋ ಅವಾಗವಾಗ ನಾವು ಸಣ್ಣ ಪುಟ್ಟದ ಒಂದು ಲಿಸ್ಟ್ ಮಾಡ್ಕೊಳ್ಬೇಕು, ಏನು ಕೆಲಸ ಮಾಡಬೇಕು, ವೀಕೆಂಡಲ್ಲಿ ಏನು ಕ್ಲೀನಿಂಗ್ ಮಾಡ್ಕೋಬೇಕು, ಅಥವಾ ಏನು ಆರ್ಗನೈಸ್ ಮಾಡಿ ಇಟ್ಕೋಬೇಕು, ಅಥವಾ ಮೀಲ್ಗೆ ಏನಾದರೂ ಪ್ಲ್ಯಾನ್ ಮಾಡ್ಕೊಳ್ಳೋದು, ಪ್ರತಿಯೊಂದು ಈ ಥರದನ್ನೆಲ್ಲ ನಾವು ಮಾಡ್ಕೊಳ್ಬೇಕು. ಸೊ ಈಗ ನಾನು ನೀಟಾಗಿ ಎಲ್ಲನೂ ಆರ್ಗನೈಸ್ ಮಾಡಿದ್ದೀನಿ. ನನ್ನ ಬ್ಯಾಂಗಲ್ಸ್ನ ಯಾವುದ್ಯಾವ್ದವತ್ತು ವೀಡಿಯೋಗೆ ತೆಗ್ದಿದ್ದೆ ಆ ಎಲ್ಲ ಬ್ಯಾಂಗಲ್ಸ್ನು ನಾನು ನೀಟಾಗಿ ಈ ರೀತಿ ಬಾಕ್ಸಲ್ಲಿ ಹಾಕಿ ಅದನ್ನು ಸರಿಯಾಗಿ ಕ್ಲೋಸ್ ಮಾಡಿ ಅದನ್ನು ಯಾವ ಜಾಗದಲ್ಲಿ ಇಡಬೇಕು ಆ ಜಾಗದಲ್ಲಿ ಇಟ್ಬಿಟ್ರೆ ನಮ್ಮದೊಂದು ಕೆಲಸ ಕಮ್ಮಿ ಆಗುತ್ತೆ ಮತ್ತು ನೀಟಾಗೂ ಕೂಡ ಇರುತ್ತೆ. ಸೊ ವಸ್ತುಗಳನ್ನು ತಗೊಳ್ಳೋದು ದೊಡ್ಡದಲ್ಲ, ಅದನ್ನು ಕಾಪಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನಾನು ಇದನ್ನು ಕಬೋರ್ಡಲ್ಲಿ ಎತ್ತಿಟ್ಕೊಳ್ತೀನಿ. ಅದಾದ ನಂತರ ನಾನು ಆರ್ಗನೈಸ್ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ, ಸ್ಯಾಟರ್ಡೇ ಇರೋದ್ರಿಂದ ಸ್ಯಾಟರ್ಡೇ ಸಂಡೇ ಈ ಥರದ ಟೈಮಲ್ಲಿ ನಾನು ಕಬೋರ್ಡ್ ಕೂಡ ಕ್ಲೀನ್ ಮಾಡ್ಕೋತೀನಿ. 15 ದಿನಕ್ಕೆ ಒಂದು ಸಲ, ಇಲ್ಲ
ತಿಂಗಳಿಗೆ ಒಂದ್ಸಲ ನನ್ನ ಕಬೋರ್ಡ್ ಕ್ಲೀನ್ ಮಾಡ್ತೀನಿ. ಯಾಕೆ ಅಂದರೆ ಸೀರೆಗಳು, ರೇಷ್ಮೆ ಸೀರೆ ಆಗಿರ್ಬೋದು ಅಥವಾ ನಮ್ಮ ಇಳಕಲ್ ಸೀರೆಗಳು ಅದೆಲ್ಲ ಬೇಗ ಡ್ಯಾಮೇಜ್ ಆಗುತ್ತೆ. ಫೋಲ್ಡಿಂಗ್ ಒಂದೇ ಕಡೆ ಫೋಲ್ಡಿಂಗಲ್ಲಿದ್ದರೆ ಬೇಗ ಡ್ಯಾಮೇಜ್ ಆಗುತ್ತೆ. ಸೊ ಹಂಗಾಗಿ ನಾನು ಮತ್ತೆ ಅದನ್ನು ಚೇಂಜ್ ಮಾಡಿಬಿಟ್ಟು ಕಬೋರ್ಡ್ನ ಕ್ಲೀನ್ ಮಾಡಿ ಇಟ್ಕೊಳ್ಳೋದು, ಆ ಥರದ ಒಂದು ಕೆಲಸ ಯಾವಾಗ ಸಮಯ ಸಿಗುತ್ತೋ ಅವಾಗ ಮಾಡ್ಕೋತಾ ಇರ್ತೀನಿ. ಇವಾಗ ಎಲ್ಲ ಜ್ಯುವೆಲರಿ ಆರ್ಗನೈಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಈ ಕೆಲಸ ಇಲ್ಲಿ ಕಂಪ್ಲೀಟ್ ಆಯಿತು. ಲಸಿ ಕುಡ್ದಾದ್ಮೇಲೆ ಓಂಕಾರ್ ಒಂದೇ ಸಮ ಗಲಾಟೆ, ಏನಾದರೂ ಸ್ನ್ಯಾಕ್ಸ್ ಮಾಡಮ್ಮ ಅಂಥೇಳಿ. ನಾನು ಈ ನಡುವೆ ಡೀಪ್ ಫ್ರೈ ಮಾಡೋ ಅಂಥದ್ದನ್ನ ಯಾವುದೂ ರೆಸಿಪಿಗಳು ಮಾಡೋಕ್ಕೆ ಹೋಗಲ್ಲ. ಸೊ ನಾನು ಸ್ವಲ್ಪ ಹೆಲ್ತ್ ಕಾನ್ಸಿಯಸ್ ಬಂದಿರೋದ್ರಿಂದ ವೆಯ್ಟ್ ಲಾಸ್ ಮಾಡುವಾಗ, ಯಾಕಂದರೆ ಇದೆಲ್ಲ ನನಗೂ ಕೂಡ ತುಂಬ ಇಷ್ಟ, ಬಜ್ಜಿ ಬೋಂಡ ಈ ಥರ ಸ್ನ್ಯಾಕ್ಸ್ ಎಲ್ಲ, ಹಂಗಾಗಿ ಮಾಡೋಕ್ಕೆ ಹೋಗಲ್ಲ. ಅವ್ನು ಬಲವಂತಕ್ಕೆ ಸುಮ್ಮನೆ ಬಜ್ಜಿ ಮಾಡಿದ್ದೆ ಈ ಥರ. ಸೊ ಸೀರೆ ಎಲ್ಲ ಮಡಚಿಟ್ಟೆ. ರೇಷ್ಮೆ ಸೀರೆ ಮತ್ತು ಇಳಕಲ್ ಸೀರೆ ಎಲ್ಲ ಇರುತ್ತಲ್ವ, ಸೊ ಅದು ಸ್ವಲ್ಪ ನಾವು ಹಾಗೆ ಫೋಲ್ಡಿಂಗಲ್ಲಿ ಇಟ್ಟರೆ ಅದನ್ನು ರೇರಾಗಿ ಯೂಸ್ ಮಾಡ್ತೀವಿ. ಫೋಲ್ಡಿಂಗಲ್ಲಿ ಇಟ್ಟರೆ ಅದು ಹಾಗೆ ಉಳ್ಕೊಂಬಿಡತ್ತೆ, ಇಲ್ಲ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಾನು ತಿಂಗಳಿಗೆ ಒಂದ್ಸಲ ಅಥವಾ 15 ಡೇಸ್ಗೆ, ಕಬೋರ್ಡ್ ಅಂತೂ 15 ಡೇಸ್ಗೆ ಒಂದ್ಸಲ ಕ್ಲೀನ್ ಮಾಡ್ತೀವಿ. ಏನಕ್ಕಂದರೆ ದಿನ ನಾನು ಸ್ಯಾರಿ ವೇರ್ ಮಾಡೋದ್ರಿಂದ ಎಳೆದಿರ್ತೀನಿ, ಅದು ಎಲ್ಲ ಫೋಲ್ಡಿಂಗ್ ಎಲ್ಲ ತಪ್ಪು ಹೋಗಿರುತ್ತೆ. ಸೊ ಹಾಗಾಗಿ 15 ಡೇಸ್ಗೆ ಒಂದ್ಸಾದ್ರೂ ನಾನು ಇದು ಕಬೋರ್ಡ್ನ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಈಗೆಲ್ಲನೂ ತೆಗ್ದಿದ್ದೆ. ಸೊ 2 ರೋ ಸ್ಯಾರಿನ ಜೋಡಿಸಿ ಇಟ್ಟೆ. ಕೆಳಗಡೆ ರೋ ಡೈಲಿ ವೇರ್ ಬಟ್ಟೆ ಇರುತ್ತೆ, ಇನ್ನು 2 ರೋ ಬರುತ್ತೆ. ಅದರಲ್ಲಿ ಯಾವಾಗಲಾದರೂ ಹಾಕೊಳ್ಳೋ ಕುರ್ತಿ ಡ್ರೆಸ್ಗಳೆಲ್ಲ 1 ರೋ ಅಲ್ಲಿ ಇಡ್ತೀನಿ, ಆ್ಯಂಡ್ ಡೈಲಿ ವೇರ್ 1 ರೋ ಅಲ್ಲಿ ಇಟ್ಕೊಳ್ತೀನಿ. ಸೊ ಇದೆಷ್ಟು ನಂದೇ ಕಬೋರ್ಡ್ ಆವರಿಸ್ಕೊಂಡಿದ್ದೀನಿ. ಜುವೆಲ್ಸ್ ಕೂಡ ಈ ರೀತಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಲಿಂಗ್ ಬ್ಯಾಗ್ ಒಂದು 7-8 ಇದೆ. ಸದ್ಯಕ್ಕೆ ಇಲ್ಲಿ 2 ಎಮರ್ಜೆನ್ಸಿಗೆ ಹಾಕ್ಕೊಂಡಿದ್ದೀನಿ, ಅರ್ಜೆಂಟಿಗೆ ಏನಾದ್ರು ತೊಗೊಂಡು ಹೋಗೋಕ್ಕೆ ಅಂಥೇಳಿ. ಸೊ ಈ ಥರ ನಾನು ಆರ್ಗನೈಸ್ ಫ್ರೀ ಟೈಮಲ್ಲಿ ನೋಡಿಕೊಂಡು ಮಾಡ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಇದು ಸಂಡೇ ಅಥವಾ ಸ್ಯಾಟರ್ಡೇನೇ ನಾನು ಯಾವಾಗಲೂ ಕಬೋರ್ಡ್ನ ಕ್ಲೀನ್ ಮಾಡ್ಕೊಳ್ಳೋದು. ಅವಾಗಾದರೆ ಸ್ವಲ್ಪ ಪೇಷನ್ಸಿಂದ ಮಾಡ್ತೀವಿ. ನೋಡ್ತಾ ಇರ್ಬೋದು, ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಸೊ ಇಲ್ಲಿರೋದೆಲ್ಲ ಈ ರೋ ಅಲ್ಲಿರೋದೆಲ್ಲ ಹೊಸ ಸೀರೆಗಳೇನು ವೇರೇ ಮಾಡಿಲ್ಲ. ಸೊ ಇದರಲ್ಲಿ ವೇರ್ ಮಾಡಿರೋದು ಒಂದಷ್ಟಿದೆ, ವೇರ್ ಮಾಡದೇ ಇರೋದಿದೆ. ಆ್ಯಂಡ್ ಇವೆಲ್ಲ ರೀಸೆಂಟ್ ಸ್ಯಾರೀಸ್ಗಳು, ರೀಸೆಂಟಾಗಿ ಬೈ ಮಾಡಿರೋದು. ಇದೆಲ್ಲ ಸ್ವಲ್ಪ ಓಲ್ಡ್ ಕಲೆಕ್ಷನ್ನು. ಇದನ್ನೆಲ್ಲ ಈಗ ಡೈಲಿ ಒಂದೊಂದು ವೇರ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಈ ಕಡೆ ಜೋಡಿಸ್ಕೊಂಡಿದ್ದೀನಿ. ಇದು ನನ್ನ ಕಬೋರ್ಡ್. ನೋಡಿದ್ರಲ್ವಾ, ಇಷ್ಟೊತ್ತು ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸಪೋರ್ಟ್ ಅಂತ ಹೇಳ್ತಾ, ಸಿ ಯು ನೆಕ್ಸ್ಟ್ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಆಲ್.